ಫ್ರಿಜ್ನಲ್ಲಿ ಆಹಾರವನ್ನು ಇಡುವ ದುಷ್ಪರಿಣಾಮಗಳು. ನಮಸ್ಕಾರ, ಇಂದು ನಾನು ಫ್ರಿಜ್ನಲ್ಲಿ ಆಹಾರವನ್ನು ಇಡುವುದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ಇಂದಿನ ವೇಗದ ಯುಗದಲ್ಲಿ ಫ್ರಿಜ್ ಅಥವಾ ರೆಫ್ರಿಜರೇಟರ್ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿದೆ. ಇದು ಆಹಾರವನ್ನು ಹಾಳಾಗದಂತೆ ಉಳಿಸಲು ಸಹಾಯ ಮಾಡುತ್ತದೆ. ಆದರೆ ಇದರ ಬಳಸುವಲ್ಲಿಯೂ ಕೆಲವೊಂದು ಜಾಗರೂಕತೆ ಅಗತ್ಯವಿದೆ. ಇಲ್ಲದಿದ್ದರೆ ಇದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮೊದಲನೇದಾಗಿ, ಫ್ರಿಜ್ನಲ್ಲಿ ಆಹಾರವನ್ನು ತುಂಬ ದಿನ ಇರಿಸಿದರೆ ಅದರ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಆಹಾರದ ಸ್ವಾದ, ಗುಣಮಟ್ಟ ಮತ್ತು ಪೋಷಕತ್ವ ಹೋಗುತ್ತದೆ. ಎರಡನೆಯದಾಗಿ, ಮುರುಮುರು ಉಣ್ಣುವ ಆಹಾರಗಳು ಶೀತದ ಪರಿಣಾಮದಿಂದ ಕೆಲವು ರಾಸಾಯನಿಕ ಬದಲಾವಣೆಗಳಿಗೆ ಒಳಗಾಗಬಹುದು. ಇದರಿಂದ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಬೆಳೆಯುವ ಸಾಧ್ಯತೆ ಇರುತ್ತದೆ. ಮೂರನೆಯದಾಗಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಆಹಾರವನ್ನು ಇಡುತ್ತಿರುವಾಗ ಕೆಲವೊಮ್ಮೆ ರಾಸಾಯನಿಕಗಳು ಆಹಾರಕ್ಕೆ ಮಿಶ್ರಣವಾಗಬಹುದು. ಇದು ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ, ಹಾರ್ಮೋನಲ್ ಅಸಮತೋಲನ ಅಥವಾ ಆಹಾರ ವಿಷಭಕ್ಷಣ. ಅಂತಿಮವಾಗಿ, ಫ್ರಿಜ್ನಲ್ಲಿ ತಾಪಮಾನ ಸರಿಯಾಗಿ ಕಾಪಾಡದಿದ್ದರೆ ಆಹಾರವು ಹಾಳಾಗಬಹುದು. ಹಾಳಾದ ಆಹಾರ ಸೇವನೆಯಿಂದ ಆಹಾರ ವಿಷತ್ವ ಅಥವಾ ಅಲರ್ಜಿಗಳು ಉಂಟಾಗಬಹುದು. ಆದ್ದರಿಂದ ಫ್ರಿಜ್ ಬಳಸುವಾಗ ಎಚ್ಚರಿಕೆಯಿಂದ ಸರಿ ಸಮಯಕ್ಕೆ ಆಹಾರವನ್ನು ಉಪಯೋಗಿಸಬೇಕು ಮತ್ತು ಅದನ್ನು ಸರಿಯಾಗಿ ಮುಚ್ಚಿ ತಾಜಾ ಸ್ಥಿತಿಯಲ್ಲಿ ಇಡಬೇಕು. ಧನ್ಯವಾದಗಳು.